ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಮನೆಯಲ್ಲಿಯೇ ಸ್ಯಾಟಿನ್ ಬಟ್ಟೆ ಯೂಸ್ ಮಾಡಿಕೊಂಡು ಸ್ಕ್ರಂಚಿ ಹೇಗೆ ಮಾಡೋದು ಅಂತ ತುಂಬ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ಇದ್ದಂತಹ ಒಂದು ಪಿಂಕ್ ಕಲರ್ ಸ್ಯಾಟಿನ್ ಬಟ್ಟೆನ ತೊಗೊಂಡಿದ್ದೀನಿ. ಅದರಲ್ಲಿ ಲೆಂತ್ ಉದ್ದ 24 ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೂ ಅಗಲ 3 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಈಗ ಈ ಮಾರ್ಕ್ ಮಾಡ್ಕೊಂಡಿರುವಂತಹ ಲೆಂತ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಈ ಕಟ್ ಮಾಡ್ಕೊಂಡಿರುವಂತಹ ಬಟ್ಟೆನ ತಗೊಂಡು ರೈಟ್ ಫೇಸಿಂಗ್ ರೈಟ್ ಇಟ್ಕೊತಿದ್ದೀನಿ. ಇಲ್ಲಿ ಸೆಲ್ವೆಡ್ಜ್ ಇದೆ, ಸೊ ಅದನ್ನು ಮಾತ್ರ ನಾನು ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡಿ ಈ ಬಟ್ಟೆನ ರೈಟ್ ಫೇಸಿಂಗ್ ರೈಟ್ ಮಾಡಿಕೊಂಡು 1 ಸೆಂಟಿಮೀಟರ್ ಗ್ಯಾಪ್ ಬಿಟ್ಟು ಒಂದು ಸ್ಟಿಚ್ನ ಹಾಕ್ಕೋಬೇಕು. ಈಗ ಆ ಎರಡೂ ಸೀಮ್ಸ್ನ ಫ್ಲ್ಯಾಟ್ ಆಗಿ ಐರನ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸಿರೋ ರೀತಿ ಸೀಮ್ಸ್ ಓಪನ್ ಮಾಡಿ ಅದನ್ನು ನೀಟಾಗಿ ಐರನ್ ಮಾಡ್ಕೋಬೇಕು ಫ್ಲ್ಯಾಟಾಗಿ. ಈಗ ಐರನ್ ಮಾಡ್ಕೊಂಡಿರುವಂತಹ ಸೈಡು ಕೆಳಗೆ ಹಾಕಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ 3 ಫೋಲ್ಡ್ಸ್ ಮಾಡಿ ಮೇಲೆ ಕಾಣಿಸ್ತಿರುವ ಎರಡೂ ಸೀಮ್ಸು ಕರೆಕ್ಟಾಗಿ ಮ್ಯಾಚ್ ಆಗೋ ರೀತಿ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಸ್ಟಿಚ್ ಮಾಡೋಕ್ಕಿಂತ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಎರಡರಲ್ಲೂ ಲಾಕ್ ಸ್ಟಿಚ್ನ ಹಾಕ್ಕೋಬೇಕು. ಹೀಗೆ ಸ್ಟಿಚ್ ಮಾಡ್ತಾ ಮಾಡ್ತಾ ಒಳಗಡೆ ಇರೋ ಫ್ಯಾಬ್ರಿಕ್ನ ನಮ್ಮ ಸೈಡ್ಗೆ ಪುಲ್ ಮಾಡ್ಕೊತ ಹೋಗಬೇಕು. ಆಗ ನಾವು ಓವರಾಲ್ ಫುಲ್ ಸ್ಟಿಚ್ ಮಾಡ್ಬೋದು. ಹೀಗೆ ಓವರಾಲ್ ಸ್ಟಿಚ್ ಮಾಡ್ಕೊತ ಹೋಗಬೇಕು. ಆಗ ಲಾಸ್ಟಲ್ಲಿ ಮಾತ್ರ 1 ಅಥವಾ ಅರ್ಧ ಇಂಚ್ ಗ್ಯಾಪ್ ಇರೋ ಹಾಗೆ ಬಿಟ್ಕೊಂಡು ಅಲ್ಲಿಗೆ ಲಾಕ್ ಸ್ಟಿಚ್ ಹಾಕ್ಕೋಬೇಕು. ಬಿಟ್ಟಿರುವಂಥ ಗ್ಯಾಪಿಂದ ಫ್ಯಾಬ್ರಿಕ್ನ ರಿವರ್ಸ್ ಆಗಿ ಮಾಡ್ಕೋಬೇಕು. ರಿವರ್ಸ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಒಂದು ಬ್ಯಾಂಡ್ ರೀತಿ ಬರುತ್ತೆ. ಇದಕ್ಕೆ ನಾನು 6 ಇಂಚ್ ಆಗುವಷ್ಟು ಎಲಾಸ್ಟಿಕ್ನ ಕಟ್ ಮಾಡ್ಕೊತಿದ್ದೀನಿ. ಈ ಎಲಾಸ್ಟಿಕ್ನ ಒಂದು ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸಿರುವ ರೀತಿ ಎಲಾಸ್ಟಿಕ್ನ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ತಗೊಬರಬೇಕು. ಈಗ ಈ ಎರಡು ಎಲಾಸ್ಟಿಕ್ ಕಾರ್ನರ್ನ ಒಂದರ ಮೇಲೆ ಒಂದು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. 1 ಸೆಂಟಿಮೀಟರ್ ಅಷ್ಟು. ನಾನಿಲ್ಲಿ ಜಿಗ್ಜ್ಯಾಗ್ ಸ್ಟಿಚ್ನ ಮಾಡ್ತಿದ್ದೀನಿ. ನೀವು ನಾರ್ಮಲ್ ಸ್ಟಿಚ್ ಸಹ ಮಾಡ್ಬೋದು, ಆದರೆ ಮೇಕ್ ಶೂರ್ ದಟ್ ಅದು ತುಂಬ ಟೈಟ್ ಆಗಿದೆ. ಈಗ ಈ ಎಲಾಸ್ಟಿಕ್ನ ಒಳಗೆ ಹಾಕ್ಕೊಂಡು ಸೂಜಿಯಲ್ಲಿ ದಾರನ ಪೋಣಿಸಿ ಅದರಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಸ್ಕ್ರಂಚಿ ಬ್ಯಾಕ್ ಸೈಡಿಂದ ನೀಡಲ್ನ ಫ್ರಂಟ್ಗೆ ತಗೊಂಡು ವಿಡಿಯೋದಲ್ಲಿ ತೋರಿಸಿರೋ ರೀತಿ ನೀಟಾಗಿ
ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸ್ಕ್ರಂಚಿಯಲ್ಲಿ ಯಾವುದೇ ಸೈಡಿಂದನೂ ಸಹ ಸೀಮ್ಸ್ ಕಾಣಲ್ಲ. ಥ್ರೆಡ್ಡಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಟೈ ಮಾಡಿಕೊಂಡು ನೀಡಲ್ನ ಸ್ಕ್ರಂಚಿ ಒಳಗಿಂದ ಹೊರಗೆ ತೆಗೆದು ಥ್ರೆಡ್ನ ಕಟ್ ಮಾಡಿ, ಆಗ ಥ್ರೆಡ್ ಹೊರಗೆ ಕಾಣಿಸಲ್ಲ. ಈ ಥರ ಮಾಡಿದರೆ ನಮಗೆ ಸ್ಕ್ರಂಚಿ ರೆಡಿಯಾಗಿರುತ್ತೆ.